ಬೆಂಗಳೂರಿನ ದಾಸರಹಳ್ಳಿ ಕ್ಷೇತ್ರದ ಶಾಸಕ ಮುನಿರಾಜು ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ದಾಸರಹಳ್ಳಿ ಕ್ಷೇತ್ರದ ಶಾಸಕ ಮುನಿರಾಜು ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಲೋಕಾಯುಕ್ತ ಕೋರ್ಟ್ ಆದೇಶದ ಮೇರೆಗೆ ಭ್ರಷ್ಟಾಚಾರ ಕಾಯ್ದೆಯಡಿ ಶಾಸಕರ ವಿರುದ್ಧ ಎಫ್ಐಆರ್ನ ದಾಖಲಿಸಲಾಗಿದೆ. ಇದಲ್ಲದೆ ಉಳಿದ 4 ವಿರುದ್ಧವೂ ಕೂಡ ಕೇಸನ್ನು ದಾಖಲಿಸಲಾಗಿದೆ. ಲೋಕಾಯುಕ್ತ ಎಡಿಜಿಪಿ ಗಾಂವ್ಕರ್ ಇದನ್ನು ಖಚಿತಪಡಿಸಿದ್ದಾರೆ. 1976ರಲ್ಲಿ ಸರ್ಕಾರ ಮಲ್ಲಮ್ಮ ಅನ್ನೋರಿಗೆ ಯಶವಂತಪುರ ಹೋಬಳಿಯ ಕೆರೆಗುಡ್ಡದ ಹಳ್ಳಿ ಬಳಿ 1 ಎಕರೆ 15 ಗುಂಟೆ ಜಮೀನನ್ನು ಮಂಜೂರು ಮಾಡಿತ್ತು. ಈ ಜಮೀನಿಗೆ 1995ರಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ 2009ರೊಳಗೆ ಬೇರೆಯವರಿಗೆ ಮಾರಾಟ ಮಾಡಿರುವಂಥ ಆರೋಪ ಶಾಸಕ ಮುನಿರಾಜು ಮೇಲಿದೆ. ಪುಟ್ಟಸ್ವಾಮಿ ಅನ್ನೋರು ಲೋಕಾಯುಕ್ತ ಕೋರ್ಟಲ್ಲಿ ಖಾಸಗಿ ದೂರನ್ನು ದಾಖಲಿಸಿದರು. ಇದೀಗ ಲೋಕಾಯುಕ್ತ ಕೋರ್ಟ್ ಆದೇಶದ ಮೇರೆಗೆ ಭ್ರಷ್ಟಾಚಾರ ಕಾಯ್ದೆಯಡಿ ಶಾಸಕರ ಮೇಲೆ ಎಫ್ಐಆರ್ನ ದಾಖಲಿಸಲಾಗಿದೆ. ಪುಟ್ಟಸ್ವಾಮಿ ಅನ್ನೋರು ಈ ಒಂದು ಖಾಸಗಿ ದೂರನ್ನು ದಾಖಲು ಮಾಡಿದರು. ಬೆಂಗಳೂರಿನ ಕೆರೆಗುಡ್ಡದ ಹಳ್ಳಿ ಬಳಿ ಯಶವಂತಪುರ ಹೋಬಳಿಯ ಕೆರೆಗುಡ್ಡದ ಹಳ್ಳಿ ಬಳಿ 1 ಎಕರೆ 15 ಗುಂಟೆ ಜಮೀನನ್ನು ಸರ್ಕಾರ ಮಂಜೂರು ಮಾಡಿತ್ತು. ಅವರ ಒಬ್ಬ ಹತ್ತಿರದ ಸಂಬಂಧಿಯವರಿಗೆ ಇದನ್ನು ಮಂಜೂರು ಮಾಡಿತ್ತು ಸರ್ಕಾರ. ಆದರೆ ಈ ಜಮೀನಿಗೆ 1995ನೇ ಇಸ್ವಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಶಾಸಕ ಮುನಿರಾಜು ಇದನ್ನು ಬೇರೆಯವರಿಗೆ ಮಾರಾಟ ಮಾಡಿದರು 2009ರೊಳಗೆ. ಈ ಒಂದು ಆರೋಪ ಶಾಸಕ ಮುನಿರಾಜು ಮೇಲಿದೆ. ಪುಟ್ಟಸ್ವಾಮಿ ಅನ್ನೋರು ಈ ಒಂದು ಲೋಕಾಯುಕ್ತ ಕೋರ್ಟ್ನಲ್ಲಿ ಖಾಸಗಿ ದೂರನ್ನು ದಾಖಲಿಸಿದರು.